ಬಾಯ್ಸ್ ಅಂಡ್ ಗರ್ಲ್ಸ್ ನಮಸ್ಕಾರಗಳು. ವೆಲ್ಕಮ್ ಟು ಇವತ್ತಿನ ಹೊಸ ವ್ಲಾಗ್. ಸೊ ಇವತ್ತಿನ ವ್ಲಾಗಲ್ಲಿ ನಾವು ಒಂದು ಕುಕಿಂಗ್ ವ್ಲಾಗ್ ಮಾಡ್ತಿದ್ದೀವಿ. ಏನು ಅಡುಗೆ ಮಾಡ್ತಿದ್ದೀವಿ ಅಂತ ನಾನು ಹೇಳ್ತಾಳೆ. ಫಸ್ಟೇ ಹೇಳ್ಬಿಟ್ಲು ವ್ಲಾಗ್ ಸ್ಟಾರ್ಟಿಂಗಲ್ಲೇ, ನೀವು ಹೇಳ್ಬಿಡಿ ಏನದು ಅಂತ ಅಂದ್ಬಿಟ್ಟು ನಾನು ಹೇಳಲ್ಲ ಏನು ಅಂತ. ಸೊ ನೀನು ಹೇಳ್ಬೇಕು. ಪೊಟ್ಯಾಟೊ ಚೀಸ್ ಬಾಲ್ಸ್ ಮಾಡ್ತಿದ್ದೀವಿ. ಸೊ ಇವತ್ತು ನಾನು ಸಪೋರ್ಟಿಂಗ್ ಕ್ಯಾರೆಕ್ಟರ್ ಆಗಿ ಪ್ಲೇ ಮಾಡ್ತಾ ಇದ್ದೀನಿ, ಅಲ್ಲ ಸಪೋರ್ಟಿಂಗ್ ಚೆಫ್ ಆಗಿ ಪ್ಲೇ ಮಾಡ್ತಾ ಇದ್ದೀನಿ. ನಮ್ಮ ಮೈನ್ ಚೆಫ್ ನನ್ನ ಹೆಂಡತಿ. ಸೊ ಇವತ್ತು ನಾವು ಮಾಡುವಂತಹ ಪೊಟ್ಯಾಟೊ ಚೀಸ್ ಬಾಲ್ಸ್ ಯಾವ ತರ ಬರುತ್ತೆ ಅಂತ ಹೇಳ್ಬಿಟ್ಟು ನೋಡೋಣಂತೆ. ಮರಿದಂಗೆಲ್ಲ ಲೈಕ್ ಮಾಡ್ಬಿಡಿ, ಹೊಸಬ್ರು ಯಾರು ನೋಡ್ತಿದ್ರು ಮರಿದಂಗೆ ಸಬ್ಸ್ಕ್ರೈಬ್ ಆಗಿ ಜಾಯ್ನ್ ಆಗಿ ನಮ್ಮ ಫ್ಯಾಮಿಲಿಗೆ. ಥ್ಯಾಂಕ್ ಯು ಸೋ ಮಚ್. ತುಂಬಾ ಒಳ್ಳೆ ಪ್ರೀತಿ ಕೊಡ್ತಿರೋದಕ್ಕೆ ನಮ್ಮ ಇಬ್ಬರ ಹಳೆ ವ್ಲಾಗ್ಸ್ಗಳೆಲ್ಲದಕ್ಕೂ ಥ್ಯಾಂಕ್ ಯು. ಓಕೆ ಗೈಸ್, ಇವತ್ತು ನಮ್ದೇನು ಇಲ್ಲ ಗೈಸ್, ಎಲ್ಲ ಮೇಡಮೇ ಎಲ್ಲ ಅರೇಂಜ್ ಮಾಡ್ಕೊಂಡು ಏನ್ ಬೇಕು ಎತ್ತ ಅಂತ ಎಲ್ಲ ರೆಡಿ ಮಾಡ್ಕೊಂಡಿರೋದು. ಏನಿದು ನೀನೇನ್ ಮಾಡ್ತೀಯ? ಸೀರಿಯಸ್ ಆಗಿ ತಗೊಂಡ್ಬಿಟ್ಟ? ನಾನ್ ಬರೀ ಸೈಡ್ ಚೆಫ್ ಅಂದಿದ್ದಕ್ಕೆ ನಾನು ಅಡಿಗೆ ಮಾಡ್ಕೋತೀನಿ, ನೀನ್ ಮಾತಾಡ್ಕೋ ಅಂತ. ಗೈಸ್ ಆಲೂಗೆಡ್ಡೆ ಇದೆ ಗೈಸ್, ಕ್ಯಾಪ್ಸಿಕಮ್, ಆನಿಯನ್, ಈರುಳ್ಳಿ, ಹಸಿರು ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಆಮೇಲೆ ಒಂದ್ ಸ್ವಲ್ಪ ಕಾರ್ನ್ಫ್ಲೋರ್ ಬೇಕು. ಅದಾದ್ಮೇಲೆ ಅದು ಆಮೇಲೆ ಅದು ಮೇನ್ ಚೆಫ್ ಒಂದೊಂದಾಗ ನಾನೇ ನೆನಪು ಮಾಡ್ತಾ ಇದೀನಿ ಏನ್ ಬೇಕು ಏನು ಅದೇನ್ ಇಟ್ಟಿರೋದು ಅದು ವೇಸ್ಟ್. ಕಾರ್ನ್ಫ್ಲೋರ್ ಗೈಸ್ ಒಂದ್ ಸ್ವಲ್ಪ ತಗೊಂಡಿದೀವಿ. ಇವೆಲ್ಲ ಏನೇನು ಉಪಯೋಗಿಸ್ತೀವಿ, ಯಾವ ಟೈಮಲ್ಲಿ ಉಪಯೋಗಿಸ್ತೀವಿ ಎಲ್ಲ ನೋಡಿರಂತೆ ನೀವು. ಸೊ ಚೀಸ್ ಇದೆ ಒಂದಿಷ್ಟು, ಬ್ರೆಡ್ ಕ್ರಮ್ಸ್ ಸದ್ಯಕ್ಕೆ ಇದನ್ನೆಲ್ಲ ಸೈಡಿಗೆ ಇಟ್ಬಿಟ್ಟು ಇಲ್ಲಿಗೆ ಶಿಫ್ಟ್ ಆಗಿರುತ್ತೆ. ಮೇಡಮ್ ಇದು ನಮ್ಮ ಸೆಕೆಂಡ್ ಕುಕಿಂಗ್ ಶೋ ಮಾಡ್ತಿರೋದು. ಫಸ್ಟ್ ಕುಕಿಂಗ್ ಶೋ ಏನ್ ಮಾಡಿದ್ವಿ ಹೇಳು? ಪನ್ನೀರ್ ಟಿಕ್ಕಾ ಮಾಡಿದ್ವಿ. ಅವಾಗೆಲ್ಲ ಕಮೆಂಟ್ ಹಾಕಿದ್ರಿ, ಏನ್ ಬ್ರೋ ನಿಮ್ಮ ಹೆಂಡತಿಗೆ ಬರೀ ಪನ್ನೀರ್ ಐಟಮ್ ಅಷ್ಟೇ ಬರೋದು, ಇನ್ನೇನು ಬೇರೆ ಬರಲ್ಲ ಅಂತ ಅಂದ್ಬಿಟ್ಟು ಗೈಸ್ ಅದನ್ನೇ ಚಾಲೆಂಜ್ ಆಗಿ ತಗೊಂಡು ಆಲ್ಮೋಸ್ಟ್ 1.5 ತಿಂಗಳು. ಅದು ಆಕ್ಚುಲಿ ಆಷಾಢಕ್ಕೆ ಮುಂಚೆ ಮಾಡಿದ್ದಲ್ವಾ, ಆಷಾಢಕ್ಕೆ ಮುಂಚೆ ಮಾಡಿದ್ದು. ಇವಾಗ ನೋಡಿ ಈ ಬ್ಲಾಗು ಇವತ್ತು ಶೂಟ್ ಮಾಡಿ ನಾಳೆ ಅಪ್ಲೋಡ್ ಮಾಡಿರ್ತೀನಿ. ಓಕೆನಾ? ನಮ್ಗೆ ಟೈಮ್ ಕೂಡ ಬಂದಿದ್ದು ಸೆಕೆಂಡ್ ಎಪಿಸೋಡ್ ಮಾಡೋದಕ್ಕೆ ಇವಾಗಲೇ. ಹಾಗಾಗಿ ಇವಾಗ ಮಾಡ್ತಾ ಇದ್ದೀವಿ. ನೀವೇ ಇಲ್ಲಿ ಸದ್ಯಕ್ಕೆ ಈರುಳ್ಳಿ ಅಲ್ಲ ಇದು ಮೆಣಸಿನ್ಕಾಯಿ, ಹಸಿರು ಮೆಣಸಿನ್ಕಾಯಿನ ಕುಯ್ದ್ಬಿಟ್ಟು ಸೈಡ್ಗೆ ಇಟ್ಕೊಂಡಿದ್ದಾರೆ ನಮ್ಮ ಮೇಡಮು. ಅದಾದ್ಮೇಲೆ ಕೊತ್ತಂಬರಿ ಸೊಪ್ಪನ್ನ ಕುಯ್ಕೋತಾ ಇದ್ದಾರೆ, ಕ್ಯಾಪ್ಸಿಕಮ್ ಕುಯ್ಕೋತಾರೆ, ಎಲ್ಲ ಸಣ್ಣ ಸಣ್ಣ ಕುಯ್ಕೋತಿದ್ರೆ ಗೈಸ್. ಸೊ ನಾವೇನು ಮಾಡ್ತಿರೋದ್ರು ಚೀಸ್ ಪೊಟ್ಯಾಟೊ ಚೀಸ್ ಬಾಲ್ಸ್. ಒಳಗಡೆಯಿಂದ ಚೀಸು ಹೊರಗಡೆ ಬರಬೇಕು, ನಾವು ಅದನ್ನ ಬ್ರೇಕ್ ಮಾಡಿದಾಗ. ಸೊ ಆ ಥರ ಒಂದು ರೌಂಡ್ ಆಗಿ ಬಾಲ್ ಮಾಡ್ತಿದ್ದೀವಿ, ಪೊಟ್ಯಾಟೊ ಬಾಲ್ಸ್. ಕಟ್ಲೆಟ್ ಮಾತ್ರ ಮಾಡ್ತೀವಿ, ಗೊತ್ತಿಲ್ಲ ಏನ್ ಮಾಡ್ತೀವಿ. ಅದು ಹೆಂಗ್ ಬರುತ್ತೋ ಅದು ಮಾಡಿದೀವಿ ಗೈಸ್. ಓಕೆನಾ? ಅದು ಏನು ಬರುತ್ತೋ ಮಾಡಿದ್ವಿ. ಈ ಕಟ್ಟಿಂಗ್ ಎಲ್ಲ ಮುಗಿದ್ಬಿಟ್ಟು ನಾನು ಸಿಗೋ ಅಷ್ಟೊತ್ತಿಗೆ ಹೋಗ್ಬಿಟ್ಟು ಒಂದು ಅನ್ಬಾಕ್ಸಿಂಗ್ ಮಾಡಿದೀನಿ, ಆ ವಿಡಿಯೋ ನೋಡ್ಕೊಂಡು ಬಂದ್ಬಿಡಿ ಪಟ್ ಅಂತ. ಟ್ರಿಪ್ ಹೆಸರಲ್ಲಿ ಹೊರಗಡೆ ಟ್ರಾವೆಲ್ ಮಾಡ್ಬೇಕಾದ್ರೆ ಯಾವ್ದೇ ಕಾರಣಕ್ಕೂ ನಮಗೆ ಮನೆ ತರ ಕಂಫರ್ಟ್ ಎಲ್ಲೂ ಸಿಗೋದಿಲ್ಲ. ಊಟದ ವಿಷಯನೇ ಆಗಿರ್ಬೋದು, ಸ್ಟೇಸ್ ವಿಷಯನೇ ಆಗಿರ್ಬೋದು. ಟ್ರಿಪ್ ಎಲ್ಲ ಮುಗಿದು ಮನೆಗೆ ಹೋಗೋಷ್ಟರಲ್ಲಿ ಖಂಡಿತ ಸುಸ್ತಾಗಿರುತ್ತೆ. ಅಂತ ಟೈಮಲ್ಲಿ ನಮಗನ್ಸೋದೊಂದೇ, ಮನೆಗೆ ಹೋದ್ಮೇಲೆ ನಮ್ ಕಂಫರ್ಟ್ ಝೋನ್ ಅಲ್ಲಿ ಆರಾಮಾಗಿ ನಿದ್ದೆ ಮಾಡ್ಬೇಕು ಅಂತ. ಅದಕ್ಕೇನೆ ಟ್ರಿಪ್ ನಲ್ಲಿ ಇದ್ದಾಗೆ ಒಂದು ಮ್ಯಾಟ್ರಸ್ ನ ಜರ್ಮನಿಯಿಂದ ಆರ್ಡರ್ ಮಾಡಿದೆ. ಅದೇ ಎಮಾ ಪ್ರೀಮಿಯಂ ಹೈಬ್ರಿಡ್ ಮ್ಯಾಟ್ರೆಸ್. ನಾನ್ ವಾಪಸ್ ಮನೆಗೆ ಬರೋ ಅಷ್ಟ್ರಲ್ಲೇನೆ ಹಾಸಿಗೆ ಡೆಲಿವರ್ ಆಗಿತ್ತು. ಪಟ್ ಅಂತ ಮಾಡಿದ ಕೆಲ್ಸಾನೇ ಇದರ ಅನ್ಬಾಕ್ಸಿಂಗ್. ವ್ಯಾಕ್ಯೂಮ್ ಸೀಲ್ಡ್ ಆಗಿ ಬಂದಿರುತ್ತೆ ಪ್ಯಾಕೇಜ್. ಅನ್ಬಾಕ್ಸ್ ಮಾಡಾದ್ಮೇಲೆ 4 ರಿಂದ 5 ಅವರ್ ಬಿಟ್ರೆ ಕಂಪ್ಲೀಟ್ ಆಗಿ ಡಿಕಂಪ್ರೆಸ್ ಆಗುತ್ತೆ. ಇದು ಯುರೋಪ್ ನ ಹೈಯೆಸ್ಟ್ ಸೆಲ್ಲಿಂಗ್ ಮ್ಯಾಟ್ರೆಸ್. ಇದು 33 ಕಂಟ್ರಿಗಳಲ್ಲಿ ಅವೈಲೇಬಲ್ ಇದೆ. ಸೈಡ್ ಅಲ್ಲಿ ಕೊಟ್ಟಿರೋ ಸ್ಟ್ರಾಪ್ಸ್ ನ ಯೂಸ್ ಮಾಡ್ಕೊಂಡು ಈಸಿಯಾಗಿ ಒಬ್ರೇ ಲಿಫ್ಟ್ ಮಾಡಬಹುದು ಇದನ್ನ. ಇದ್ರ ಮೇಲೆ ಮಲ್ಕೊಂಡಾಗ ಒಳ್ಳೆ ಆರ್ಥೋಪೆಡಿಕ್ ಸಪೋರ್ಟ್ ಕೊಡುತ್ತೆ, ಹಾಗೆ ತಂಪಾಗಿರುತ್ತೆ. ನಿದ್ದೆಗಣ್ಣಲ್ಲಿ ನೀವೆಷ್ಟೇ ಓದಾಡಿದ್ರು ನಿಮ್ ಪಕ್ಕ ಇರೋರಿಗೆ ಡಿಸ್ಟರ್ಬ್ ಆಗದೆ ಇರೋ ತರ ಮೋಷನ್ ಅಬ್ಸಾರ್ಪ್ಷನ್ ಫೀಚರ್ ಇದೆ. ಅಂಡ್ ಅದನ್ನ ಟೆಸ್ಟ್ ಕೂಡ ಮಾಡಿದೀನಿ ನಾನು. ನಿಮಗೆ 100 ನೈಟ್ಸ್ ಫ್ರೀ ಟ್ರಯಲ್ ಕೊಡ್ತಿದ್ದಾರೆ. ಅಂಡ್ ಅದ್ರ ಜೊತೆಗೆ ಅನ್ಮ್ಯಾಚ್ಡ್ 15 ಇಯರ್ಸ್ ವ್ಯಾರಂಟಿ ಕೊಡ್ತಿದ್ದಾರೆ. ಅದ್ರ ಜೊತೆಗೆ ಫ್ರೀ ಮತ್ತೆ ಫಾಸ್ಟ್ ಶಿಪ್ಪಿಂಗ್ ಕೂಡ ಇದೆ. ನೋ ಕಾಸ್ಟ್ EMI ಆಪ್ಷನ್ಸ್ ಕೂಡ ಅವೈಲೇಬಲ್ ಇದೆ. ವೆಬ್ಸೈಟ್ ನಲ್ಲಿ 55% ತನಕ ಆಫರ್ ನಲ್ಲಿ ಸೇಲ್ ನಡೀತಾ ಇದೆ. ನಿಮ್ಗೇನಾದ್ರು ಎಕ್ಸ್ಟ್ರಾ ಡಿಸ್ಕೌಂಟ್ ಬೇಕು ಅಂದ್ರೆ ನನ್ನ ಕೂಪನ್ ಕೋಡ್ KGK ಯೂಸ್ ಮಾಡಿದ್ರೆ ಎಕ್ಸ್ಟ್ರಾ 15% ಆಫ್ ಸಿಗುತ್ತೆ. ಮತ್ತಿನ್ನೇನಕ್ಕೆ ತಡ, ಎಮಾ ಮ್ಯಾಟ್ರೆಸ್ ವೆಬ್ಸೈಟ್ ವಿಸಿಟ್ ಮಾಡಿ, ಬೇಕಾಗಿರೋ ಹಾಸಿಗೆನ ಆರ್ಡರ್ ಮಾಡಿ, ನೆಮ್ಮದಿಯಾಗಿ ನಿದ್ದೆ ಮಾಡಿ. ಕಟಿಂಗ್ ಎಲ್ಲ ಮುಗಿತು. ಈ ಆಲೂಗಡ್ಡೆ ಆಗ್ಲೇ ತೋರಿಸಿದ್ನಲ್ಲ, ಅದನ್ನ ಕ್ಲೀನ್ ಆಗಿ ನಾವು ಸ್ಮ್ಯಾಶ್ ಮಾಡ್ಕೊಬೇಕು. ಇವಾಗ ಇಬ್ಬರ ಬ್ಯಾಲೆನ್ಸ್ ಯಾವ ತರ ಇದೆ ಅಂತ ಚೆಕ್ ಮಾಡ್ತೀವಿ. ಒಂದು ಇದು ಸ್ಮ್ಯಾಶ್ ಆಗುತ್ತೆ, ಇಲ್ಲ ಕೈ ತಪ್ಪಿ ಕೆಳಗೆ ಬೀಳುತ್ತೆ. ನೀವ್ ಹಿಡ್ಕೊಂಬಾರ್ದು, ನಾನು ಹಿಡ್ಕೋತೀನಿ. ನೀವು ಬೀಳಿಸ್ಬಾರ್ದು. ಬೇಕಂತ ಯಾರು ಬಿಡಿಸ್ತಾರ? ನೀನೇ ಹೇಳು, ನನಗೆ ಧೈರ್ಯ ಇದೆಯಾ ಬಿಡ್ಸಕ್ಕೆ? ಡ್ಯಾಡಿ ಮಮ್ಮಿ ಬಿಡ್ತಾರ? ಏನಂದ್ರೆ ಟೆಸ್ಟ್ ಮಾಡ್ತಿದ್ದೀನಿ, ನೀನ್ ಹಾಕೋ ಪ್ರೆಷರ್ಗೆ ಕರೆಕ್ಟ್ ಆಗಿ ನಾನು ಇದು ನಿಂಗೆ ಬ್ಯಾಲೆನ್ಸ್ ಮಾಡ್ತೀನ ಇಲ್ವಾ ಅಂತ. ಗೊತ್ತಾಯ್ತಾ? ಬ್ಯಾಲೆನ್ಸ್ ಮಾಡ್ತೀರಾ? ಹಿಂಗೆ ನನ್ನಷ್ಟು ಚೆನ್ನಾಗಿ ನೋಡ್ಕೊತಿದ್ದೀರಲ್ಲ ಅದಕ್ಕೆ. ಏನಾಯ್ತಿದ್ದು? ಯಾವ್ದಾದ್ರು
ಬೆಂದೋಗಿದೆ, ಅದೇನು ಅಷ್ಟೊಂದು ಪ್ರೆಷರ್ ಕೊಡ್ಬೇಕಾಗಿಲ್ಲ ನಾನು. ಗೈಸ್ ಬೆಂದೋಗ್ಬಿಟ್ಟಿದೆ ಗೈಸ್ ಆಲೂಗಡ್ಡೆ. ಇಲ್ಲ ಅಂದಿದ್ರೆ ಪ್ರೆಷರ್ ಆಕ್ಚುಲಿ ಕೊಡ್ಬೇಕಾಗಿತ್ತು ನಾವು. ಬೀಳ್ಸಿದ್ರೆ ನಿಮ್ ಮೇಲೆ ಹೇಳೋದು ಬೇರೆ ಬೀಳ್ಸಿದ್. ಅದ್ ಏನಾರಾಗ್ಲಿ ಬೀಳ್ಸೋ ಧೈರ್ಯ ನನಗೆ ಇಲ್ಲ ಗೈಸ್. ಅದಕ್ಕೆ ಬಿದ್ದಿದ ತಕ್ಷಣ ಹೊಡ್ಬರ್ತಾರೆ ನಮ್ಮ ಡ್ಯಾಡಿ ಮಮ್ಮಿ. ಡ್ಯಾಡಿ ಬಂದಿಲ್ಲ ಬರ್ತಾರೆ, ಮಮ್ಮಿ ಪಕ್ಕ ಬರ್ತಾರೆ. ಏನ್ ಮಾಡಾಕ್ಬಿಟ್ರಿ ಅಂತ ಅಂದ್ಬಿಟ್ಟು ಇಬ್ರು ಸೇರ್ಕೊಂಡ್ ಏನ್ ಮಾಡಿದೀರಾ ಅಡ್ಗೆ ಬನ್ನಿಲ್ಲ ಅಂತ. ನಾನು ಹಿಂಗ್ ಬಿಟ್ಬಿಟ್ರೆ ಏನ್ ಮಾಡ್ಚಾಗ? ಅಮ್ಮ ಕೇಳಿಸ್ಕೊತಾ ಇದ್ದೀರಮ್ಮ? ಇಲ್ಲ ಅಂದ್ಬಿಟ್ಟು ಗೈಸ್. ನೋಡಿ ಗೈಸ್ ನಮ್ ಇಬ್ಬರದು ಬ್ಯಾಲೆನ್ಸಿಂಗ್ ನಡೀತಾ ಇದೆ ನೋಡಿ. ಹಿಂಗೆಲ್ಲ ಹಿಂಗಲ್ಲಾಡ್ರು ಹಿಂಗೆಲ್ಲ ಎಲ್ಲೋ ಬೆಂದಿದೆಯಲ್ಲ. ಬೆಂದಿಲ್ಲ ಅಂದ್ರೆ ಪ್ರೆಷರ್ ಆಗ್ಬೇಕಾಗಿತ್ತು ಅವಾಗ. ಅದ ಇರೋದು. ಆಡ್ಸೋಣ ಗೈಸ್, ಗೇಮ್ ಆಡ್ಸೋಣ. ತಲೆಯಲ್ಲಿ ಮೇಡಮ್ ಒಂದೆರಡಲ್ಲ ಆಕ್ಚುಲಿ ಸ್ವಲ್ಪ ಐಡಿಯಾಸ್ ಗಳು ಕೊಟ್ಟಿದ್ದಾರೆ ನನಗೆ. ಈ ತರ ವ್ಲಾಗ್ ಮಾಡ್ಬೋದು ನಾವು ಅಂತ ಹೇಳ್ಬಿಟ್ಟು ಒಂದೊಂದಾಗ ಅದನ್ನ ಎಕ್ಸಿಕ್ಯೂಟ್ ಮಾಡ್ತೀವಿ. ಫೈನಲ್ ಆಗಿ ಈ ತರ ಆಗಿದೆ. ಆಲೂಗೆಡ್ಡೆ ಎಲ್ಲ ಮ್ಯಾಶ್ ಆಗಿ ಈ ತರ ಕಾಣ್ತಿದೆ. ಏನ್ ಬೀಳ್ತಾ ಇಲ್ಲ, ಪರವಾಗಿಲ್ಲ. ಆಗ್ಲೇ ಬ್ಯಾಲೆನ್ಸ್ ಮಾಡಿ ಒಂದ್ ಲೆವೆಲ್ಗೆ ಬಿಲ್ಡಪ್ ತಗೊಂಡಿದ್ದೆಲ್ಲ ವೇಸ್ಟ್ ಆಗ್ಬಿಡ್ತಿದೆ ಹಿಂಗ್ ಕಸ್ಕೊಂಡ್ಬಿಟ್ರೆ. ಸೊ ಇವಾಗ ಏನ್ ಮೇಡಮ್ ಆಗ್ತಾ ಇರೋದು? ಫಸ್ಟ್ ಹಸಿಮೆಣಸಿನಕಾಯಿ, ಹಸಿರು ಮೆಣಸಿನ್ಕಾಯಿ ಹಾಕ್ತಾ ಇದೀವಿ ಗೈಸ್. ಈರುಳ್ಳಿ ಹೋಗುತ್ತಾ ಇದೆ. ಇನ್ನೊಂಚೂರು ಮೇಲಿಂದ ಹಾಕು, ನಾನು ಇಲ್ಲಿ ಇಟ್ಕೊತೀನಿ. ಬಿದ್ದಿದ್ದೋದ್ರೆ ಈರುಳ್ಳಿ. ತಮಾಷೆಗಳಿದ್ದ ಸೀರಿಯಸ್ ತಗೊಂಡ. ಆಕ್ಚುಲಿ ನೀನ್ ಮೇಲಿಂದ ಆಗ್ತಾ ಇದ್ದೆ ಅನ್ಬಿಟ್ಟು ಇನ್ನೊಂಚೂರು ಹಾಕು ಅಂತ ಅಂದಿದ್ ನಾನು. ನನ್ನ ಮಾತುಗಳನ್ನ ಎವ್ರಿ ಸರಿ ಇದೇ ತರ ತಪ್ಪದರೆ ಪಾಲಿಸ್ಬಿಟ್ರೆ ಅದು ಆಕ್ಚುಲಿ ಉಲ್ಟಾ ಇರುತ್ತೆ. ಇರೋ ಫ್ಯಾಕ್ಟ್ ಅದು. ನೆಕ್ಸ್ಟ್ ಕ್ಯಾಪ್ಸಿಕಮ್ ನಾವ್ ಅನ್ಕೋತೀವಿ ಗೈಸ್ ಮದ್ವೆ ಮುಂಚೆ, ಮದ್ವೆ ಆದ್ಮೇಲೆ ನಾವ್ ಹೇಳ್ದಂಗೆ ನಡೆಯುತ್ತೆ ಅಂತ. ಆಮೇಲೆ ಮದ್ವೆ ಆದ್ಮೇಲೆ ಗೊತ್ತಾಗೋದು. ಹೊರಗಡೆ ಹೋಗ್ಬೇಕಂದ್ರು ನನ್ನ ಹೆಂಡತಿ ಹೇಳ್ದಂಗೆ ಆಗೋದು. ನಾನು ಯಾವಾಗ ಹೋಗ್ಬೇಕು, ಎಲ್ಲ ಹೋಗ್ಬೇಕು, ಎಲ್ಲ ಆ ನಗುಲೇ ಅರ್ಥ ಮಾಡ್ಕೊಳ್ಳಿ. ನಾನು ಇನ್ನೇನ್ ಹೇಳಲ್ಲ. ಕ್ಯಾಪ್ಸಿಕಮ್ ಹೋಯ್ತಾ ಐತೆ. ಈಗ ಯಾಕೆ ಅಡ್ಗೆ ಮಾಡೋ ಟೈಮಲ್ಲಿ ಫ್ಯಾಮಿಲಿ ಮ್ಯಾಟ್ರಸ್ ಬೇಡಲ್ಲ? ಅವಾಗಿಲ್ಲ, ಅವರಿಗೂ ಕ್ಯೂರಿಯಾಸಿಟಿ ಇರುತ್ತಲ್ಲ. ಚಿಕ್ಕ ಏನ್ ಮಾಡ್ತಿದ್ರು ಇಷ್ಟು ದಿನ, ಯಾಕೆ ಲೇಟ್ ಆಗಿ ವ್ಲಾಗ್ ಅಪ್ಲೋಡ್ ಮಾಡಿದ್ರು? ಇಲ್ಲ, ನಾವು ವ್ಲಾಗ್ ಮಾಡೋದಕ್ಕೆಲ್ಲ ರೆಸ್ಟ್ರಿಕ್ಷನ್ಸ್ ಮಾಡಲ್ಲ. ಜನರಲ್ ಆಗಿ ಹೇಳಿದ್ವಿ ಕೆಲವೊಂದು ಡಿಸಿಷನ್ಸ್. ಹೊರಗಡೆ ಹೋಗ್ಬೇಕು, ನಮ್ ಹುಡುಗರಿಗೆ ಆಯಿ ಹೇಳ್ಬಿಟ್ಟು ಬರ್ಬೇಕು. ಇದು ನಮ್ ಹುಡುಗರು ಮುಂಚೆ ಎಲ್ಲ ಹೇಳೋರು, ಮದ್ವೆ ಆಗಿರೋರು ಹಿಂಗಿದೆ ಲೈಫು ಅದು ಇದು ಅಂತ. ನಾವು ನಗ್ತಾ ಇದ್ವಿ. ಇವತ್ತು ನನ್ನ ಜೀವನದಲ್ಲಿ ಆತರ ರೆಸ್ಟ್ರಿಕ್ಷನ್ಸ್ ಬರ್ತಾ ಇರ್ಬೇಕಾದ್ರೆ ಗೊತ್ತಾಗ್ತಿರೋದು ನನಗೆ ಹೊರವಾಗ ಎಷ್ಟು ಯೋಚನೆ ಮಾಡ್ತಿದ್ದು ಅಂತ. ಹೇಳೋದ್ ನೋಡ್ಕೊಂಡ್ರೆ ನಾನು ಏನೋ ನಿಮ್ನ ಮನೇಲೆ ಕೂಡ ಹಾಕಿದೀನಿ ಅನ್ಕೊಂತಾರೆ ಗೈಸ್. ನಿಜ ಬಂದ್ಬಿಡ್ತು. ಕೊತ್ತಂಬರಿ ಸೊಪ್ಪು ಹೋಯ್ತಾಯ್ತು. ಈಗ ಉಪ್ಪು ಹಾಕೊಳ್ಳೋದು ಹಾಕ್ತೀನಿ. ಮತ್ತೆ ಅವರೇ ತೋರಿಸ್ಲಿಲ್ಲ ಉಪ್ಪನ. ಅದು ತೋರ್ಸೋಣ ಈಗ. ಹಿಂಗೆ ಹೇಳು, ಹಿಂಗೆ ಗೈಸ್ ನೋಡ್ಕೊಂಬಿಡಿ. ಹಿಂಗೆ ಹೇಳು ಹಾಕೋದು. ಏನಾದ್ರು ಇಲ್ಲಿ ಬಳದ್ಬಿಟ್ಟು ಹಾಕ್ಬೇಕಾನೆ ಹಿಂಗೆ ಹಿಂಗೆ ಆಡಿಸ್ಬಿಟ್ಟು ಬರುತ್ತೆ ಅಂತ ಅಷ್ಟೇ. ನೋಟ್ ಮಾಡ್ಕೊಳ್ಳಿ ಗೈಸ್ ಪಾಯಿಂಟ್. ಟಿಪ್ಸ್ ಅಂಡ್ ಟ್ರಿಕ್ಸ್ ಹಿಂಗೆ ಮಿಕ್ಸ್ ಮಾಡೋದಾ? ಉಪ್ಪು ಹಾಕೊಳ್ಳಿ ಮೇಡಮ್. ಉಪ್ಪು ಹಾಕೊಂಡ್ಬಿಟ್ಟು ಒಂದ್ಸಲಿ ಕಲಿಸ್ತೀನಿ. ಓಕೆ ಮೇಡಮ್, ಮಾಡಿ ಮೇಡಮ್. ನೀವು ಹೆಂಗೆ ಹೇಳ್ತೀರೋ ಹಂಗೆ ಮೇಡಮ್. ನಾನು ಹೇಳಿಲ್ಲ ಗೈಸ್, ನಾನು ಹೇಳಿದ್ದಕ್ಕೆ ಅಷ್ಟೊಂದು ಟ್ರಸ್ಟ್ ನನ್ನ ಮೇಲೆ. ನಾನ್ ನೀವೇ ಹೇಳಿ, ನೀವಾಗಿದ್ರೆ ಏನ್ ಮಾಡ್ತಿದ್ದೆ? ಫಸ್ಟ್ ಉಪ್ಪ ಕೊಟ್ಟರೆ ಕ್ಲೀನಾಗಿ ಕಲಿಸ್ತಾ ಇದ್ದಿದ್ದು. ನಿಜ ಹೇಳಿ, ನೀವೇ ಕಮೆಂಟ್ ಮಾಡಿ. ಫಸ್ಟ್ ಕಲ್ಸ್ಬಿಟ್ಟು ಆಮೇಲೆ ಲಾಸ್ಟ್ ಅಲ್ಲಿ ಉಪ್ಪಾಕಿ ಮತ್ತೆ ಕಲಿಸ್ತಿದ್ರಾ? ಇಲ್ಲ ತಾನೆ. ಕೆಜಿಗೆ ಅದು ಎಷ್ಟು ನಡೀತಾ ಇದೆ ಅಂತ ಅಂದ್ಬಿಟ್ಟು ಅವ್ರಿಗೆ ಗೊತ್ತಾಗುತ್ತೆ. ನಾನೇನು ಅಷ್ಟು ಪರ್ಫೆಕ್ಟ್ ಆಗಿ ಕುಕಿಂಗ್ ಮಾಡ್ತೀನಿ ಅಂತಿಲ್ಲ, ಮಾಡ್ತೀನಿ ಅಷ್ಟೇ. ಒಂದಂತೂ ಪರ್ಫೆಕ್ಟ್ ಆಗಿ ಮಾಡ್ಚ. ಗಂಡ ಹೇಳಿದ ಮಾತನ್ನ ಕೇಳದೆ ಇರೋದನ್ನ. ನನ್ನ ಹೆಂಡತಿ ಹೇಳಿದ ತರ ಫಸ್ಟ್ ಒಂದ್ಸರಿ ಕಲ್ಸ್ಕೊಂಡ್ಬಿಟ್ರೆ ಈ ತರ ಕಾಣುತ್ತೆ. ಇದಾದ್ಮೇಲೆ ಆಕ್ಚುಲಿ ಮರ್ತೋಗಿದ್ದನ್ನ ಇವಾಗ ಹಾಕ್ತಾ ಇದೀವಿ. ಮೇನ್ ಸ್ಟೆಪ್ ನೋಡ್ರಿ ಹಿಂಗೋರೆ. ಸ್ವಲ್ಪ ಕಾರ್ನ್ಫ್ಲೋರ್ ಹಾಕುತ್ತೆ. 2 ಸ್ಪೂನ್ಸಾ? ಓಕೆ, 2 ಸ್ಪೂನ್ಸ್ ಕಾರ್ನ್ಫ್ಲೋರು. ನಮ್ಮ ಹೆಡ್ ಚೆಫ್ ಹೇಳಿದ್ದಾರೆ ನಿಮ್ಮ ಮನೇಲೂ ಹಂಗೆ ನಡಿಬೇಕು. ಹಂಗಂತಿಲ್ವಾ? ಇಲ್ವಂತೆ. ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ. ಖಾರದ ಪುಡಿ ಹಾಕ್ಬೇಕು. ಖಾರದ ಪುಡಿ ಮರ್ತೋಗಿದೀವಿ. ಒಂದ್ ಸ್ವಲ್ಪ ಹಾಕ್ತೀನಿ. ಮೆಣಸಿನಕಾಯಿನೂ ಹಾಕಿದ್ದೀನಿ. ಹಸಿರು ಮೆಣಸಿನಕಾಯಿ ಹಾಕಿರೋದ್ರಿಂದ ಒಂದ್ ಸ್ವಲ್ಪ ಖಾರದ ಪುಡಿ ಹಾಕೊಬೇಕು. ಸೊ ಇವಾಗ ಮತ್ತೊಮ್ಮೆ ನಮ್ಮ ಬ್ಯಾಲೆನ್ಸಿಂಗ್ ಜೀವನ ಹೆಂಗಿದೆ ಅಂತ ಹೇಳ್ಬಿಟ್ಟು ಈ ಅಡಿಗೆ ಮುಖಾಂತರ ಗೊತ್ತಾಗುತ್ತೆ. ಮತ್ತೊಮ್ಮೆ ಆಲ್ಮೋಸ್ಟ್ ಬಂದಿತ್ತು, ಹೋಯ್ತು. ನಾನು ಇದೀನಲ್ಲ, ಖಾರದ ಪುಡಿಗೂ ಭಯ ಬಂದ್ಬಿಟ್ಟು ನನ್ನ ಹೆಂಡತಿ ಕಂಡ್ರೆ. ಒಂದಿಷ್ಟು ಆಲ್ಟ್ರೇಷನ್ಸ್ ಮಾಡಿದ್ವಿ ನಾವು. ಉಪ್ಪೆಲ್ಲ ಹಾಕೊಂಡ್ವಿ. ಅಂಡ್ ಇದ್ರ ಜೊತೆಗೆ ಈ ಬಾಟಲಲ್ಲಿ ಚಾಟ್ ಮಸಾಲ ಒಂದಿಷ್ಟು ತಗೊಂಡು ಇಟ್ಕೊಂಡಿದ್ವಿ. ಸೊ ಯಾಕೋ ದಮ್ಮಿಲ್ಲ ಅನ್ನಿಸ್ತು. ಈ ಖಾರದ ಪುಡಿ ಅದು ಏನು ಹಾಕಿದ್ವಿ ಅದರಲ್ಲಿ ಇದ್ರೆ ಇದು ಚಿಲ್ಲಿ ಫ್ಲೇಕ್ಸು, ಆರಿಗ್ಯಾನೋ ಎಲ್ಲ ಹಾಕಬಹುದು. ಆಕ್ಚುಲಿ ನಾನು ಹುಡುಕ್ದೆ ಅದು ತರೋಣ ಅಂತ, ಬಟ್ ಸಿಗ್ಲಿಲ್ಲ. ಚಿಕ್ಕ ಚಿಕ್ಕವು ತುಂಬಾ ದೊಡ್ಡ ದೊಡ್ಡವಿತ್ತು. ನಮ್ಮ ಮನೇಲಿ ಯೂಸ್ ಮಾಡಲ್ಲ. ಪಿಜ್ಜಾ ಆರ್ಡರ್ ಮಾಡಕ್ಕಾಗಲ್ಲ.
ಎಷ್ಟು ಮುಂದಾಲೋಚನೆ ಇರುತ್ತೆ ನೋಡ್ರಿ. ಏನೋ ಡೈಲಾಗು ನಾವಿವಾಗ ಚೀಸ್ ಕಟ್ ಮಾಡ್ತಿದ್ವಿ ಗೈಸ್. ಫುಲ್ ಚೀಸ್ ಕಟ್ ಮಾಡ್ತಿದ್ವಿ ಗೈಸ್ ನಾವಿವಾಗ. ಸೊ ನೋಡಿ ಅಂದ್ರೆ 4 ಪೀಸ್ ಮಾಡ್ತೀವಿ. ನಾನು ಅದ್ರಲ್ಲಿ 2 ಪೀಸ್ ಮಾಡುವಂದ್ರೆ ಅದು ಆಗಲ್ಲ, ನನಗೆ ಗೊತ್ತದು ಆಗದೆ 4 ಪೀಸು ಅಂತ. ನೋಡೋಣ ಮಾಡ್ಬಿಟ್ಟು 2 ಪೀಸು 2 ಪೀಸ್ ಮಾಡ್ಬೋದು, ಆದ್ರೆ ಜಾಸ್ತಿ ಮಾಡಿದೀವಲ್ಲ ಅದಕ್ಕೆ ಹೇಳಿ. ಇವಾಗ ಈ ಕೊನೆಗೆ ಆಗ್ಬೇಕಾಗಿರೋ 4 ಪೀಸ್ ಅದು, ಓಕೆನಾ? ನಾನು ಏನ್ ಹೇಳಿದ್ರು ನಡೆಯಲ್ಲ. ಕ್ಯೂಬ್ಸ್ ಎಲ್ಲ ರೆಡಿ ಆಯ್ತು. ಅಂಡ್ ಈಗ ನೆಕ್ಸ್ಟ್ ನಾವು ಬ್ರೆಡ್ ಕ್ರಮ್ಸ್ ಮಾಡ್ಕೊಳ್ಳೋಣ ಅಂತ ಇದೀವಿ. ನಿಮಗೆ ಇಷ್ಟ ಬಂದಂಗೆ ಕಟ್ ಆದ್ರೂ ಮಾಡ್ಕೊಳ್ಳಿ, ಮುಟ್ಕೊಳ್ಳಿ, ಮಾಡ್ಬೋದಾ? ಮುರಿಬೋದು. ಇಲ್ಲ, ಅದು ಆಕ್ಚುಲಿ ಅವರೇ ಹೇಳ್ತಲ್ಲ, ಉಪ್ಪನ್ ಲೇಟಾಗಿ ಹಾಕ್ಬೇಕು, ಫಸ್ಟ್ ವೆಜಿಟೇಬಲ್ಸ್ ಹಾಕಿ ಕಲಿಸ್ಬೇಕು ಅಂತ. ಆ ಥರ ಈ ಥರ ಏನಾದ್ರು ಪ್ರೊಸೀಜರ್ ಇದೆಯಲ್ಲ ಅಂತ ಕೇಳಿದಪ್ಪ. ಗೊತ್ತಿರಲ್ಲ, ಅವ್ರ ಇಷ್ಟ. ಅವ್ರ ಇಷ್ಟನಾ? ನಿಮ್ಮ ಇಷ್ಟ, ಹೆಂಗ್ ಬೇಕಾದ್ರೂ ಮಾಡಿಕೊಳ್ಳಿ ನೀವು, ಓಕೆನಾ? ಚಾಕು ಕೈಯಲ್ಲಿ ಕಟ್ ಮಾಡ್ಕೊಳ್ಳಿ, ಚಾಕು ಇಲ್ಲ ಅಂದ್ರೆ ಮುಟ್ಕೊಳ್ಳಿ. ಗೈಸ್, ಬ್ರೆಡ್ ಕ್ರಮ್ಸ್ ಎಲ್ಲ ಮಾಡ್ಬೇಕಾದ್ರೆ ಸ್ವಲ್ಪ ಚಾಲೆಂಜಸ್ ಇರುತ್ತೆ. ಏನದು ಕರೆಕ್ಟಾಗಿ ಆಗಲ್ಲ. ಆಕ್ಚುಲಿ ಜಾಸ್ತಿ ಹಾಕೊಂಡ್ಬಿಟ್ವ ಏನಾದ್ರು ಅದ್ರೊಳಗೆ. ನೋಡಿ ಗೈಸ್ ಹೆಂಗ್ ಬಂದಿದೆ ಬ್ರೆಡ್ ಕ್ರಮ್ಸು. ಇವೆಲ್ಲ ಆಯ್ತಾ ಇರ್ತವೆ, ಎಲ್ಲ ಪರ್ಫೆಕ್ಟ್ ಆಗಿ ಬರಲ್ಲ. ಆದ್ರೆ ನನಗಿಂತ ಕುಕಿಂಗ್ ಚೆನ್ನಾಗೇ ಮಾಡ್ತಾರೆ ಗೈಸ್. ಗೊತ್ತಾಯ್ತಾ ಗೈಸ್? ಯಾರೋ ಏನೋ ಒಪ್ಕೊಂಡ್ಬಿಟ್ರು ಗೈಸ್. ಯೂಸಲ್ ಆಗಿ ಇವೆಲ್ಲ ಒಪ್ಕೊಳ್ಳಲ್ಲ ಗೈಸ್. ನೋಡಿ ಗೈಸ್, ನಮ್ಮ ಯಜಮಾನ್ರೆ ಮಾಡ್ತಾವ್ರ ಗೈಸ್. ಹೆಂಡತಿಗಿಂತ ಪರ್ಫೆಕ್ಟ್ ಆಗಿ ಮಾಡೋರು ಗೈಸ್. ಹೆಂಡತಿ ನಂಬ್ಕೊಂಡ್ರೆ ಹಿಂಗೆ ಆಗ, ಬರೀ ನಾವೇ ಮಾಡ್ಬೇಕು. ಕಾರ್ನ್ಫ್ಲೋರ್ಗೆ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಮಿಕ್ಸ್ ಮಾಡ್ತಾ ಇದ್ದೀನಿ. ಆಕ್ಚುಲಿ ಮೊಟ್ಟೆ ಯೂಸ್ ಮಾಡ್ಬೋದು ತಾನೆ? ಮಾಡ್ಬೋದು. ಇವತ್ತು ನಮ್ಮನೇಲಿ ನಾವು ಯೂಸ್ ಮಾಡ್ತಾರ, ಮೊಟ್ಟೆ ತಿನ್ನಲ್ಲ ಅಂದ್ಬಿಟ್ಟು ನಾವು ಕಾರ್ನ್ಫ್ಲೋರ್ ಯೂಸ್ ಮಾಡ್ತಾ ಇದೀವಿ. ವೆಜ್ ನಾನ್ ವೆಜ್ 2 ರೆಸಿಪೀಸ್ ತೋರಿಸ್ತಾ ಇದೀವಿ ಗೈಸ್. ಯಾಕೋ ನಮಗೆ ಅದು ವಡೆ ತರ ಕಟ್ಲೆಟ್ ತರ ಸರಿ ಆಗಲ್ಲ ಅಂತ ಅನಿಸ್ತು. ಸೊ ಅದಕ್ಕೋಸ್ಕರ ಪಟ್ ಅಂತ ಶಿಫ್ಟ್ ಮಾಡ್ಬಿಟ್ಟಿದೀವಿ ಉಂಡೆಗೆ. ಕಾರ್ನ್ಫ್ಲೋರ್ ಒಳಗೆ ಒಂದ್ ರೌಂಡ್ ಹಂಗೆ ಹದ್ಕೊಂಡು, ಅದಾದ್ಮೇಲೆ ಒಂದ್ಸರಿ ಬೀಳಿಸ್ಕೊಂಡು ಒಳಗಡೆಗೆ ಕರೆಕ್ಟರೆ, ಆಮೇಲೆ ಬ್ರೆಡ್ ಕ್ರಮ್ಸ್ ಹಾಕಿ ರೋಲ್ ಮಾಡ್ಕೊಂಡು ಬ್ರೆಡ್ ಕ್ರಮ್ಸ್ ಎಲ್ಲ ಕ್ಲೀನಾಗಿ ಅಂಟ್ಕೊಬೇಕು, ಓಕೆನಾ? ಅದಕ್ಕೆ ಕಾರ್ನ್ಫ್ಲೋರ್ ಡಿಪ್ ಮಾಡೋದು. ಹಾ, ಅದು ಬ್ರೆಡ್ ಕ್ರಮ್ಸ್ ಕರೆಕ್ಟಾಗಿ ಅಂಟ್ಕೊಂಡಿಲ್ಲ ಅಂದ್ರೆ ಇನ್ನೊಂದ್ಸರಿ ಡಿಪ್ ಮಾಡ್ಬೇಕಾ? ಮಾಡ್ಕೋಬಹುದು. ಅವಾಗ ಇನ್ನ 2 ಲೇಯರ್ ಬರುತ್ತೆ ಬ್ರೆಡ್ ಕ್ರಮ್ಸ್, ಇನ್ನ ಕ್ರಿಸ್ಪಿ ಓಕೆ. ಡೈಟಾ ಫಸ್ಟ್ ಸೊ ಇದ್ರಲ್ಲಿ ಮೈನ್ ಇಂಪಾರ್ಟೆಂಟ್ ಏನಂದ್ರೆ ಫಸ್ಟ್ ಟೈಮ್ಗೆ ನೀವು ಕಾರ್ನ್ಫ್ಲೋರ್ ಅಲ್ಲಿ ಡಿಪ್ ಮಾಡಿದಾಗ ಎತ್ತಬೇಕಾದ್ರೆ ಒಂದ್ಸರಿ ಬೀಳಿಸ್ಬೇಕು. ಓಕೆ, ಇನ್ನೊಂದು ಸ್ವಲ್ಪ ಆಲೂ ಸ್ಟಫ್ ಅದ್ರ ಮೇಲೆ ಹಾಕಿ ಓಕೆ ಮಾಡ್ಕೊಂಡು ಸೇಮ್ ಗೈಸ್ ಅದೇ ಪ್ರೊಸೆಸ್. ಬೀಳ್ಸಂಗಿಲ್ಲ. ಇನ್ನೊಂದ್ಸರಿ ಹೇಳ್ಬಿಡಿ. ಬೀಳ್ಸಂಗಿಲ್ಲ ಗೈಸ್. ರೆಡಿಯಾಗಿದೆ ಗೈಸ್, ಡೀಪ್ ಫ್ರೈ ಮಾಡಕ್ಕೆ ಅಷ್ಟೇ. ಬನ್ನಿ ಆಯ್ತು, ಬನ್ನಿ. ಓ, ಎಲ್ಲ ಬಿಡ್ಕೊಂತು. ಎಲ್ಲಿ ಬಿಟ್ಕೊತ್ತು? ಬ್ರೆಡ್ ಕ್ರಮ್ಸು. ಓ, ಫ್ಲಾಪಾ? ನೋಡೋಣ. ಹೌದು, ಸ್ವಲ್ಪ. ಓ ಓ, ಸೂಪರ್ ಮೇಡಮ್. ಗೈಸ್ ಅವೆಲ್ಲ ಕಂಪಲ್ಸರಿ, ಓಕೆನಾ ಅಲ್ವಾ? ಒಂದ್ಸರಿ ಆದ್ರೂ ಮಾಡ್ಕೊಂಡೇ ಮಾಡ್ಕೋಬೇಕು. ಅಲ್ಲ, ನೀನಾ ಇಲ್ಲ ನೋಡೋರ ಟ್ರೈ ಮಾಡೋರ? ನೀನಾ? ಹೌದು, ಎಣ್ಣೆ ಫುಲ್ ಕಾದಿತ್ತು ಅನ್ಸುತ್ತೆ. ನೋಡ್ಕೊಂಬಿಡಿ ಗೈಸ್ ಯಾವ ಥರ ಆಗ್ತಿದೆ ಅಂತ ಅಂದ್ಬಿಟ್ಟು. ಫಸ್ಟ್ ಒನ್ ಮಾತ್ರ ಒಂದು ಸ್ವಲ್ಪ ಬೇಗನೆ ಬಂತು ಕಲರು, ಬಟ್ ಬೇರೆದೆಲ್ಲ ಬ್ಯಾಲೆನ್ಸ್ ಮಾಡ್ತಾ ಇದೆ ಈಗ. ಯಾಕೋ ಹೊಡ್ಕೊಬಿಟ್ಟಿದೆ ಫ್ಲಾಪ್. ಏನು ಮಾಡೋಕ್ಕಲ್ಲ, ಅವೆಲ್ಲ ಕಾಮನ್. ದೃಷ್ಟಿಗಂತೆ ಹಂಗಾಗ್ಬೇಕಾ? ಆಗಿಲ್ಲ ಅಂದರೆ ದೃಷ್ಟಿ ಬಿದ್ದಿಲ್ಲ ಅಂತ. ದೃಷ್ಟಿ ಬಿದ್ದಿಲ್ಲ. ಈಗ ನಾನಿರೋ ಒಬ್ಬದೆ ಸುತ್ತಿ ಪಡಿಸಿ ನಾನು ಬುಡಕ್ಕೆ ಬಂದೆ, ನಾನು ದೃಷ್ಟಿ ಹಾಕಿದ್ದೀನಿ ಅಂತ. ಗೈಸ್ ಒಂದು ಕಲರ್ ಬಂದ್ಬಿಟ್ಟಿದೆ ಅಂತ ಅಂದ್ಬಿಟ್ಟು ಪಟ್ ಅಂತ ಹೇಳ್ಬಿಟ್ಟು ಅದನ್ನು ತೆಗಿತಾ ಇದ್ದೀವಿ ಸೈಡ್ಗೆ. ಇದೊಂದೇ ಅನ್ಸುತ್ತೆ ಚೆನ್ನಾಗಿ ಬಂದಿರೋದು, ಮಿಕ್ಕಿದ ಒಳಗಡೆ ಎಲ್ಲ ಅಲ್ಲೇ ಫ್ರ್ಯಾಕ್ಚರ್ಗಳಾಗಿದ್ದಾವೆ ಅಲ್ಲಲ್ಲೇ. ಬರ್ತಾ ಇದೆ ಇಲ್ಲಿಂದ. ಓ ಕರೆಕ್ಟು, ಚೀಸ್ ಹೊರಗಡೆ ಬರ್ತಾ ಇದೆ. ಅವ್ರು ಮಿಸ್ ಆಗಿದ್ದಾವಲ್ಲ, ಇದು ಕಂಪಲ್ಸರಿ. ಫೈನಲಿ ಗೈಸ್, ಫೈನಲಿ ಫುಲ್ ರೆಡಿಯಾಗಿ ಬಂದಿದೆ. ಪೊಟ್ಯಾಟೊ ಕಟ್ಲೆಟ್ ಮಾಡೋಣ ಅಂತ ಹೋಗಿ ಚೀಸ್ ಬಾಲ್ಸ್ ಮಾಡಿದೀವಿ. ಸ್ಟಾರ್ಟಿಂಗ್ ನಾವು ಚೀಸ್ ಬಾಲ್ಸ್ ಹೇಳಿದ್ದು. ಹೌದಾ? ಓಕೆ, ಏನೋ ಒಂದು ಮಾಡಿದೀವಿ, ಓಕೆನಾ? ಕಟ್ಲೆಟ್ ಮಾಡೋಣ ಅಂತ ಹೋಗಿ ಅದಾಗ್ಲಿಲ್ಲ, ಚೀಸ್ ಬಾಲ್ಸ್ ಮಾಡಿದೀವಿ. ಸೊ ಈ ತರ ಬಂದಿದೆ ಗೈಸ್, ಚೆನ್ನಾಗಿದೆ ಗೈಸ್. ಸೊ ಯಾವ ತರ ಬಂದಿದೆ ಅಂತ ಅಂದ್ಬಿಟ್ಟು ಒಂದ್ಸರಿ ತೋರಿಸ್ಬಿಡ್ತೀನಿ ನೋಡಿ ನಿಮ್ಗೆ. ಸಖತ್ತಾಗಿ ಬಂದಿದೆ ನಿಜವಾಗ್ಲೂ. ಆಕ್ಚುಲಿ ನಂಗೆ ತುಂಬಾ ಖುಷಿ ಆಯ್ತು. ಗೋಲ್ ಇದ್ದಿದ್ದೀರಿ ಅಂದ್ರೆ ಈ ತರ ನಾವು ಅದನ್ನ ಓಪನ್ ಮಾಡಿದಾಗ ಬರ್ಬೇಕು ಅಂತ. ಸೊ ಬರುತ್ತೋ ಇಲ್ವಾ ಅಂತ ನೋಡೋಣ. ಫುಲ್ ಚೀಸಿ
ಒಳಗಡೆ ಎಲ್ಲ ಬರ್ತಿದೆ ಗೈಸ್. ಫೈನಲಿ ಟೇಸ್ಟ್ ಮಾಡುವಂತಹ ಸಮಯ. ಕಷ್ಟಪಟ್ಟು ಮಾಡಿರೋ ಮೇಡಮ್ಗೆ ತಿನ್ಸೋಣ. ತಿನ್ನಿ ಮೇಡಮ್, ಪರವಾಗಿಲ್ಲ, ಇಟ್ಸ್ ಓಕೆ. ಚೀಸೆಲ್ಲ ಆ್ಯಕ್ಚುಲಿ ಇಲ್ಲೇ ಹೊಡ್ಕೊಂಬೋದು ಅನ್ಸುತ್ತೆ. ಪ್ಲೀಸ್ ಮಸ್ತಾಗಿದೆ, ಇನ್ನೂ ಹೊಗೆ ಹೋಗ್ತಾ ಇದೆ ಇದರಲ್ಲಿ. ನಾನು ಟೇಸ್ಟ್ ಮಾಡ್ತೀನಿ. ಸ್ವಲ್ಪ ಸಾಸ್ ಹಾಕೊಂಡಿದ್ದೀವಿ ಆ್ಯಕ್ಚುಲಿ. ಮಧ್ಯೆ ಮಧ್ಯೆ ಕ್ಯಾಪ್ಸಿಕಮ್ ಸಿಕ್ತಿರೋದು ಚೆನ್ನಾಗಿದೆ. ಮೋಸ್ಟ್ ಪೋರ್ಷನ್ ಆಫ್ ದ ಚೀಸ್ ಇಲ್ಲೇ ಇತ್ತು ನನ್ನ ಬಾಯಲ್ಲಿ. ಚೆನ್ನಾಗಿತ್ತು, ಚೆನ್ನಾಗಿತ್ತಾ? ತುಂಬ ಚೆನ್ನಾಗಿತ್ತು. ಮಯೋನೀಸ್ ಹಾಕೊಂಡು ಮೈನೀಸ್ ಹಾಕೊಬೋದು. ಅದನ್ನು ಒಂದು ಬೌಲ್ಗೆ ಹಾಕೊಂಡ್ಬಿಟ್ಟಿದ್ದೀವಿ. ಚೆನ್ನಾಗಿದೆಯಾ? ಚೆನ್ನಾಗಿದೆ. ಅದು ಗಾರ್ಲಿಕ್ ಮೈನೀಸ್. ಅದು ಸ್ವಲ್ಪ ಗಾರ್ಲಿಕ್ ಫೀಲ್ ಜಾಸ್ತಿ ಇದೆ. ನಿಜವಾಗ್ಲೂ ಚೆನ್ನಾಗಿ ಬಂದಿದೆ. ನಮ್ಮ ಮೇಡಮ್ ಡಿಡ್ ಇಟ್. ಮೇಡಮ್ಗೆ ಶಬಾಷ್ ಹೇಳುತ್ತಾ ಈ ಖುಷಿಗೆ ಇನ್ನೊಂದೆರಡು ಬಡೆ ನಿನಗೆ ಮೀಸಲು ತಿನ್ಕೊಳ್ಳಿ. ಥ್ಯಾಂಕ್ ಯು ಸೊ ಮಚ್ ಎಲ್ರಿಗೂ. ನೋಡಿ ಮಜಾ ಬಂದಿರೋ ಲೈಕ್ ಮಾಡಿ ಗೈಸ್. ಆ್ಯಂಡ್ ಮರಿದಂಗೆ ಮ್ಯಾಟ್ರಸ್ನ ಪರ್ಚೇಸ್ ಲಿಂಕು, ಕೂಪನ್ ಕೋಡು ಎಲ್ಲದನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಹೋಗಿ ಪರ್ಚೇಸ್ ಮಾಡ್ಕೊಳ್ಳೋದಂತೆ. ಆ್ಯಂಡ್ ನೆಕ್ಸ್ಟ್ ಬ್ಲಾಗ್ ಸಿಗ್ತೀನಿ. ಟಿಲ್ ದೆನ್ ಟೇಕ್ ಕೇರ್, ಕೀಪ್ ಸ್ಮೈಲಿಂಗ್. ಬೈ ಬೈ ಗೈಸ್.